ಇವತ್ತಿನ ಮಕ್ಕಳು ಬಹಳ ಸೂಕ್ಷ್ಮ. ಒಂದ್ ಸತಿ ಅಪ್ಪ ಬೈದ್ಬಿಟ್ರೆ ಅಮ್ಮ ಬೈದ್ಬಿಟ್ರೆ ಮುಗ್ದೋಯ್ತು, ಇನ್ನೇನೋ ಆಗ್ಬಿಡುತ್ತೆ. ಆ ರೀತಿ ಇವತ್ತು ಟೊಳ್ಳಿದ್ದಾರೆ ಜನ. ಅವರು ಗಟ್ಟಿ ವ್ಯಕ್ತಿಗಳಾಗ್ಬೇಕು, ಶರೀರದಲ್ಲೂ ಗಟ್ಟಿ ವ್ಯಕ್ತಿಗಳಾಗ್ಬೇಕು, ಮನಸ್ಸಿನಲ್ಲೂ ಗಟ್ಟಿ ವ್ಯಕ್ತಿಗಳಾಗ್ಬೇಕು. ಶ್ರೀಕೃಷ್ಣ ಪರಮಾತ್ಮ ಬಹಳ ಕಷ್ಟ ನುಡಿದ, ಅವನೊಬ್ಬ ಸಾರಥಿನೂ ಆಗಿದ್ದ, ಗೊತ್ತಿರ್ಲಿ ನಿಮಗೆ. ರಾಮನು ಹಂಗೇನೆ, ಅವನು ಅಲ್ಲೇ ಇರುವುದಾಗಿತ್ತು, ವೈಕುಂಠದಲ್ಲೇ. ಬಂದ ಕೆಳಗಡೆಗೆ ಕಾಡಿಗೆ ಹೋಗ್ತಾನೆ, ಅಲ್ಲಿ ಸೀತೆ ಅಪಹರಣ ಆಗುತ್ತೆ, ದುಃಖ ಆಗುತ್ತೆ ಅವನಿಗೆ, ಅವನು ಅಳ್ತಾನೆ. ಅಂದ್ರೆ ದೇವರಾಗಿದ್ರು ಸಹಿತ ಮನುಷ್ಯರ ರೀತಿಯಲ್ಲಿ ಅವನು ಕಷ್ಟ ನಷ್ಟಗಳನ್ನು ಅನುಭವಿಸ್ತಾ ನಮ್ಮ ರೀತಿನಲ್ಲೇ ಉಳಿತಾ ಮೌಲ್ಯಗಳನ್ನ ಶ್ರೇಷ್ಠತೆಯನ್ನ ಸಾಬೀತು ಮಾಡ್ತಾನೆ. ಅವನು ಶ್ರೀರಾಮ. ಏನೇ ಕಷ್ಟ ಬರ್ಲಿ, ಏನೇ ಸಮಸ್ಯೆ ಬರ್ಲಿ, ನಾನು ಒಳ್ಳೆಯವಳಾಗಿರ್ತೀನಿ, ನಾನು ಒಳ್ಳೆಯವನೇ ಆಗಿರ್ತೀನಿ. ನಮ್ಮ ಮನೆಯಿಂದ ಒಬ್ಬಳನ್ನಾದ್ರೂ ಮಹಾಪುರುಷನನ್ನ ಅಥವಾ ಒಬ್ಬಳನ್ನಾದ್ರೂ ಮಹಾ ಮಾತೆಯನ್ನ ನಮ್ಮ ಮನೆಯಿಂದ ಕೊಡೋ ರೀತಿಯಲ್ಲಿ ಆಗ್ತದೆ. ಯಾರನ್ನೋ ಕೀಳು ಅಂತ ಅನ್ಕೊಳ್ಳೋದು, ನನ್ನನ್ನ ಮೇಲು ಅಂತ ಅನ್ಕೊಳ್ಳೋದು, ಇದು ದೇವರಿಗೆ ಮಾಡುವಂತಹ ಅನ್ಯಾಯ. ಇದು ಅದಕ್ಕೋಸ್ಕರ ನಾವೆಲ್ಲರೂ ನಮ್ಮನ್ನ ನಾವು ಸಮಾನ ಸ್ವೀಕಾರ ಮಾಡಬೇಕು, ಅದನ್ನು ಯೋಚನೆ ಮಾಡಬೇಕಾಗಿರೋದು. ಆಗ ದೇವರು ನಮ್ಮಲ್ಲಿ ವಾಸ ಮಾಡ್ತಾನೆ. ಕೆಲವು ದೇವಸ್ಥಾನಗಳಲ್ಲಿ ಕೆಲವರನ್ನ ಬಿಟ್ಕೊಳ್ಳಲ್ಲ ಅಂತ ಇದೆ. ಯಾಕಪ್ಪ ಅಂದ್ರೆ, ಇಲ್ಲ ಸಾರ್ ಇವ್ರು ಬಂದ್ಬಿಟ್ರೆ ದೇವ್ರು ಕೊಳೆ ಆಗ್ಬಿಡುತ್ತೆ. ಅಲ್ಲ ರೀ, ದೇವ್ರು ಇರೋದು ಇಡೀ ಜಗತ್ತನ್ನ ಕ್ಲೀನ್ ಮಾಡೋದಕ್ಕೆ. ಪಾಪ ಇವನ್ ಯಾರ ಒಬ್ಬ ಬಡಪಾಯಿ ಮನುಷ್ಯ ದೇವಸ್ಥಾನದ ಒಳಗಡೆಗೆ ಬಂದ ಕೂಡಲೇ ದೇವರೇ ದೇವಸ್ಥಾನನೇ ಕೊಳೆ ಆಗತ್ತೆ ಅಂತ ಹೇಳಿದ್ರೆ, ದೇವರು ಪವರ್ಫುಲ್ಲೋ ಇವನ್ ಪವರ್ಫುಲ್ಲೋ? ಯೋಚನೆ ಮಾಡಿ. ಹೀಗಾಗಿ ಈ ತಪ್ಪು ಕಲ್ಪನೆ ಬಿಟ್ಬಿಡಿ. ಎಲ್ಲರಲ್ಲೂ ಭಗವಂತ ಇದ್ದಾನೆ ಅನ್ನೋದನ್ನೇ ನಾವು ಕಲಿಬೇಕಾಗಿದೆ. ಅದಕ್ಕೋಸ್ಕರ ನಾವಿವತ್ತು ಹಿಂದೂ ಸಮ್ಮೇಳನ ಮಾಡ್ತಿರೋದು. ದೇವರು ಬರೀ ಉಪದೇಶ ಮಾಡಲಿಲ್ಲ ನಮಗೆ. ಶ್ರೀಕೃಷ್ಣ ಪರಮಾತ್ಮ ಅವನು ಆ ಸ್ವರ್ಗದಲ್ಲೇ ಕೂತ್ಕೊಂಡು ಪುಸ್ತಕ ಕಳಿಸ್ಬೋದಾಗಿತ್ತು, ನಮಗೆ ಕಳಿಸ್ಲಿಲ್ಲ. ಅವನು ಬಂದ, ಇಲ್ಲಿ ಹುಟ್ಟದ, ಬಹಳ ಕಷ್ಟದಲ್ಲಿ ಹುಟ್ಟದ. ಅವನೊಬ್ಬ ಸಾರಥಿನೂ ಆಗಿದ್ದ, ಗೊತ್ತಿರ್ಲಿ ನಿಮಗೆ. ಆ ಕುದುರೆಗಳಿಗೆ ಮೈ ತೊಳಿತಿದ್ದ, ಅವುಗಳಿಗೆ ಮೈ ಸೌರಿ ಅದ್ದಿದಂತ ಧೂಳನ್ನು ತೆಗಿತಿದ್ದ, ಅವುಗಳಿಗೆ ಮೇವು ತಿನ್ನಿಸ್ತಿದ್ದ. ದೇವರಾಗಿದ್ದವನು ಅವನೊಬ್ಬ ಸಾರಥಿಯಾಗಿ, ಯಾರಿಗೆ ಸಾರಥಿ? ಒಬ್ಬ ಮನುಷ್ಯ ಅರ್ಜುನನಿಗೆ ಸಾರಥಿ ಅವನು. ಆ ರೀತಿಯಲ್ಲಿ ಅವನು ಸೇವೆ ಮಾಡಿ ತನ್ನ ಜೀವನವನ್ನ ಸಾರ್ಥಕಪಡಿಸ್ಕೊಂಡವನು. ಅವನು ಕೃಷ್ಣ. ಅವನು ಏನೋ ಉಪದೇಶ ಮಾಡಿ ಹೋಗ್ಲಿಲ್ಲ. ಅವನ ಶಕ್ತಿಯನ್ನು ತೋರಿಸಿದ್ ಯಾವಾಗ ಅಂದ್ರೆ, ವಿಶ್ವರೂಪ ದರ್ಶನ ಇದ್ದಾಗ ಮಾತ್ರ ಅವನು ತಾನು ಏನು ಅಂತ ತೋರಿಸಿದ್ದು. ಯಾಕೆ? ಅರ್ಜುನನಿಗೆ ಬುದ್ಧಿ ಬರ್ಲಿ ಅಂತ. ರಾಮನು ಹಂಗೇನೆ, ಅವನು ಅಲ್ಲೇ ಇರುವುದಾಗಿತ್ತು, ವೈಕುಂಠದಲ್ಲೇ. ಬಂದ ಕೆಳಗಡೆಗೆ ಅವನು ರಾಜ ಮಹಾರಾಜನಾಗಬೇಕು ಅಂತ ಅವನು ಅನ್ಕೊಂಡಿದ್ನವನು ಗೊತ್ತಿಲ್ಲ. ಆದ್ರೆ ನಾಳೆ ಬೆಳಿಗ್ಗೆಗೆ ಅವನಿಗೆ ಸಿಂಹಾಸನಕ್ಕೆ ಏರ್ಬೇಕಾಗಿತ್ತು. ರಾತ್ರಿಗೆ ಅವನಿಗೆ ಹೇಳಲಾಯ್ತು, ನೀನು ಸಿಂಹಾಸನಕ್ಕೆ ಏರಲ್ಲ, ನಿನ್ ತಮ್ಮ ಏರ್ತಾನೆ, ನೀನೇನ್ ಮಾಡ್ಬೇಕು? ನೀ ಇಲ್ಲಿ ಕುತ್ಕೊಳ್ಳೋದಲ್ಲ, ನೀನು ಈ ರೀತಿಯ ಏನು ಗಿಡ ಮರ ತೊಗಟೆ ನಾರು ಇದವೋ ಅವುಗಳ ಬಟ್ಟೆ ಹಾಕೋಬೇಕು. ಮಾಮೂಲಿ ಬಟ್ಟೆ ಹಾಕೊಳ್ಳಂಗಿಲ್ಲ. ಹೊರಟು ಬಟ್ಟೆ ಹಾಕೊಂಡು ಏನ್ ಮಾಡ್ಬೇಕು? ಕಾಡಿಗೆ ಹೋಗ್ಬೇಕು. ನೀನ್ ಕಾಡಲ್ಲೇ ವಾಸ ಮಾಡ್ಬೇಕು. ಕಾಡಲ್ಲಿ ಏನ್ ಸಿಗುತ್ತೋ ತಿನ್ಕೊಂಡು 12 ವರ್ಷ ವನವಾಸ ಮಾಡ್ಬೇಕು ಅಂತ ಕಳಿಸ್ಬಿಡ್ತಾರೆ. ಅಪ್ಪ ಹೇಳ್ತಾನೆ, ಬೇಡ ಬೇಡ, ನಾನು ಯಾವತ್ತೋ ಮಾತು ಕೊಟ್ಟಿದ್ದೆ ನಾನು ನಿನ್ ಚಿಕ್ಕಮ್ಮನಿಗೆ, ಚಿಂತೆ ಮಾಡ್ಬೇಡ, ನೀನು ಇರು ಅಂತ ಹೇಳ್ತಾನೆ. ಅಪ್ಪಗೆ ಹೇಳ್ತಾನೆ, ನೀನು ಮಾತು ಕೊಟ್ಟಿದೆಯಲ್ಲ, ಮುಗೀತು, ನಿನ್ನ ಮಾತನ್ನ ನಡೆಸೋದೇ ನನ್ನ ಜೀವನ ಅಂತ ಅನ್ಕೊಂಡು ಅವನು ಕಾಡಿಗೆ ಹೋಗ್ತಾನೆ. ಅಲ್ಲಿ ಸೀತೆ ಅಪಹರಣ ಆಗುತ್ತೆ. ಅವನು ಒಬ್ಬ ಹೆಂಡತಿಯನ್ನ ಕಳ್ಕೊಂಡಾಗ ದುಃಖ ಆಗುತ್ತೆ ಅವನಿಗೆ. ಅವನು ಅಳ್ತಾನೆ, ಮುಖ ಚಿಕ್ಕದಾಗತ್ತೆ, ಬೇಜಾರಾಗತ್ತೆ. ಎಷ್ಟೋ ದಿನ ಅವನು ನಿದ್ದೆ ಮಾಡಲ್ಲ. ಅವನು ಅಂದ್ರೆ ದೇವರಾಗಿದ್ರು ಸಹಿತ ಮನುಷ್ಯರ ರೀತಿನಲ್ಲಿ ಅವನು ಕಷ್ಟ ನಷ್ಟಗಳನ್ನು ಅನುಭವಿಸ್ತಾ ನಮ್ಮ ರೀತಿನಲ್ಲೇ ಉಳಿತಾ ಮೌಲ್ಯಗಳನ್ನ ಶ್ರೇಷ್ಠತೆಯನ್ನ ಸಾಬೀತು ಮಾಡ್ತಾನೆ. ಅವನು ಶ್ರೀರಾಮ. ಈ ರೀತಿನಲ್ಲಿ ಮಹಾತ್ಮರು ಹಾಗೆ ನಡ್ಕೊಂಡಿದ್ದಾರೆ. ಮಕ್ಕಳೆಲ್ಲ ಅಲ್ಲಿ ಶಬ್ದ ಮಾಡ್ತಾ ಇದ್ದಾರೆ, ಗಲಾಟೆ ಮಾಡ್ತಾ ಇದ್ದಾರೆ. ಆ ಮುಂದಿನ ಪೀಳಿಗೆ ಹೇಗಿರುತ್ತೆ ಅಂತ ನಾವು ಯೋಚನೆ ಮಾಡಬೇಕಾಗಿರೋದು. ನಾವೇನೋ ಪುಣ್ಯಕ್ಕೇನೋ ಒಳ್ಳೆ ಬುದ್ಧಿ ಇದೆ, ಸರಿ ಇದೆ, ಆದ್ರೆ ನಮ್ಮ ಮಕ್ಕಳು ಹೆಂಗಿರ್ತಾರೆ, ಅವರ ನಂಬಿಕೆಗಳು ಹೆಂಗಿರ್ತವೆ? ಇವತ್ತು ಅನೇಕರಿಗೆ ಹುಚ್ಚು ಬಂದ್ಬಿಟ್ಟಿದೆ. ಏನು ಅಂದ್ರೆ, ನೋ ಮ್ಯಾರೇಜ್, ನೋ ಕಿಡ್ಸ್, ಅಂದ್ರೆ ಮದುವೆ ಬೇಡ, ಮಕ್ಕಳು ಬೇಡ. ಇನ್ನೊಂದು ಶುರುವಾಗಿದೆ ಬೆಂಗಳೂರಿನಲ್ಲಿ, ಅದೇನಪ್ಪಾ ಅಂದ್ರೆ ಅಡಿಗೆ ಮನೆ ಬೇಡ ಅಂತ, ನೋ ಕಿಚನ್. ಎಲ್ಲ ಸ್ವಿಗ್ಗಿ ಇನ್ಯಾವುದೋ ಕಂಪನಿ ಇದಾವಲ್ಲ, ಅವಕ್ಕೆ ಆರ್ಡರ್ ಮಾಡೋದು, ಬರೀ ಅದ್ ಏನ್ ತಂದ್ಕೊಡ್ತಾರೋ ಅದೇ ಊಟ. ಇದು ಯಾವ ಜೀವನ ರೀ ಇದು? ಅದಕ್ಕೋಸ್ಕರ ಆ ರೀತಿ ನಮ್ಮ ಮಕ್ಕಳು ಮುಂದಿನ ಪೀಳಿಗೆ ಹೆಂಗಿರ್ತಾರೆ, ಅವರ ಜೀವನ ಹೆಂಗಿರುತ್ತೆ, ನಮಗಿರುವಂತ ಮೌಲ್ಯಗಳು, ಅವ್ರ ಭಾವನೆ ಹೆಂಗಿರುತ್ತೆ, ಅವ್ರದ್ದು ಸುಧಾರಣೆ ಆಗುತ್ತೋ ನಮಗಿಂತ ಕಡಿಮೆ ಆಗುತ್ತೋ, ನೀತಿ ಧರ್ಮ ನ್ಯಾಯ ಮೌಲ್ಯ ಈ ಸ್ಥಿತಿ ಹೆಂಗಿರುತ್ತೆ ಅಂತ ಹೇಳಿದ್ರೆ ಯೋಚನೆ ಮಾಡಬೇಕಾಗಿದೆ. ಅದಕ್ಕೋಸ್ಕರ ನಮ್ಮ ಮನೆಗಳಲ್ಲಿ ಕುಟುಂಬ ಪದ್ಧತಿಯನ್ನ ಗಟ್ಟಿ ಮಾಡಬೇಕು. ನಮ್ಮ ಮಕ್ಕಳಿಗೆ ಒಳ್ಳೆಯ ಸಂಗತಿಗಳನ್ನ ಹೇಳ್ಕೊಡ್ಬೇಕು. ಅವರು ಗಟ್ಟಿ ವ್ಯಕ್ತಿಗಳಾಗಬೇಕು. ಶರೀರದಲ್ಲೂ ಗಟ್ಟಿ ವ್ಯಕ್ತಿಗಳಾಗಬೇಕು, ಮನಸ್ಸಿನಲ್ಲೂ ಗಟ್ಟಿ ವ್ಯಕ್ತಿಗಳಾಗಬೇಕು. ನಾವಿದ್ವಲ್ಲ ಹಳ್ಳಿಗಳಲ್ಲಿ, ಎದ್ರೇನೋ ಬಿದ್ರೇನೋ, ಹೌದಾ, ಕಷ್ಟ ಏನೋ, ಊಟ ಇಲ್ದಿದ್ರೇನೋ, ಯಾರು ಬೈದ್ರೇನೋ, ಜಗಳ ಆಡ್ಕೊಂಡು ಹೆಂಗಿರ್ತಾ ಇದ್ವಿ ನಾವು. ಆದ್ರೆ ಇವತ್ತಿನ ಮಕ್ಕಳು ಬಹಳ ಸೂಕ್ಷ್ಮ. ಒಂದು ಸತಿ ಅಪ್ಪ ಬೈದ್ಬಿಟ್ರೆ ಅಮ್ಮ ಬೈದ್ಬಿಟ್ರೆ ಮುಗ್ದೋಯ್ತು, ಇನ್ನೇನೋ ಆಗ್ಬಿಡುತ್ತೆ. ಆ ರೀತಿ ಇವತ್ತು ಟೊಳ್ಳಿದ್ದಾರೆ ಜನ.
ಅದಕ್ಕೆ ನಮ್ಮ ಮಕ್ಕಳನ್ನ ನಾವು ಗಟ್ಟಿ ಮಾಡಬೇಕಾಗಿದೆ. ಮಾನಸಿಕವಾಗಿ ಏನೇ ಕಷ್ಟ ಬರಲಿ, ಏನೇ ಸಮಸ್ಯೆ ಬರಲಿ, ನಾನು ಒಳ್ಳೆಯವಳಾಗಿರ್ತೀನಿ, ನಾನು ಒಳ್ಳೆಯವನೇ ಆಗಿರ್ತೀನಿ ಅನ್ನೋದನ್ನ ಜೀವನ ಪೂರ್ತಿ ಸಾಧನೆ ಮಾಡ್ಕೊಂಡು ಬರ್ಬೇಕಾಗತ್ತೆ. ಯಾಕೆಂದ್ರೆ ಇವತ್ತು 10 ರೀತಿಯ ದುಶ್ಚಟಗಳು, ಕೆಟ್ಟ ರೀತಿಯ ವ್ಯಸನಗಳು ಕಾಯ್ತಾ ಇದಾವೆ ಮಕ್ಕಳಿಗೋಸ್ಕರ. ಅದು ಡ್ರಗ್ಸ್ ಇರಬಹುದು, ಅಥವಾ ಇನ್ಯಾವುದೋ ಆನ್ಲೈನ್ ಗೇಮ್ ಇರಬಹುದು, ಅಥವಾ ಇನ್ಯಾವುದೋ ರೀತಿಯ ಕೆಟ್ಟ ಸಂಗತಿಗಳಿರಬಹುದು, ಲವ್ ಜಿಹಾದ್ ಇರಬಹುದು, ಮತಾಂತರ ಇರಬಹುದು, ಇನ್ನು ಅನೇಕ ಕೆಟ್ಟ ಸಂಗತಿಗಳು ಹೊರಗಡೆ ಇರಬೇಕಾದ ನಾವೆಲ್ಲರೂ ಯೋಚನೆ ಮಾಡಬೇಕು. ಅದು ನಮ್ಮ ಮಗು ಅದು ಒಳ್ಳೆಯದಾಗಿರುತ್ತಾ ಅಂತ ಹೇಳೋದಕ್ಕೋಸ್ಕರ ಯೋಚನೆ ಮಾಡಬೇಕಾಗಿದೆ. ಇಷ್ಟು ಸಂಗತಿಗಳನ್ನ ತಮ್ಮ ಗಮನಕ್ಕೆ ತರ್ತಾ ನಾವು ನಮ್ಮ ಮನೆಯಿಂದ ಒಬ್ಬಳನ್ನಾದರೂ ಮಹಾಪುರುಷನನ್ನ ಅಥವಾ ಒಬ್ಬಳನ್ನಾದರೂ ಮಹಾ ಮಾತೆಯನ್ನ ನಮ್ಮ ಮನೆಯಿಂದ ಕೊಡೋ ರೀತಿಲಾಗಬೇಕು.